ರಾಜ್ಯ ಗೃಹ ನಿರ್ಮಾಣ ಮಂಡಳಿ ಚುನಾವಣೆ ನಿಮಿತ್ತವಾಗಿ ಇಂದು ಸಭೆ ಸೇರಿದಂತ ನಮ್ಮೆಲ್ಲ ದೈಹಿಕ ಶಿಕ್ಷಣ ವೃತ್ತಿ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಜಿಲ್ಲೆಯ ಸರ್ಕಾರಿ ನೌಕರ ಪ್ರತಿನಿಧಿಯಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಮಹೇಶ್ ಹೊಸರಕೋಡ್ ಸರ್ ಅವರೇ ಹಾಗೂ ಇನ್ನೋರ್ವರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜು ದೊಡ್ಡಮನಿ ಅವರೇ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಭೋಜನಗೌಡ ಪಾಟೀಲ್ ರೇ ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಮತ್ತು ಎಲ್ಲ ಪ್ರತಿನಿಧಿಗಳೇ ಹಾಗೂ ನನ್ನ ದೈಹಿಕ ಶಿಕ್ಷಣ ವೃತ್ತಿ ಬಾಂಧವರೇ, ಇವತ್ತ ವಿಶೇಷವಾಗಿ ಸಭೆ ಸೇರಿರುವ ವಿಷಯ ಏನಪ್ಪಾ ಅಂದ್ರೆ ಇವತ್ತ ರಾಜ್ಯ ಸರ್ಕಾರಿ ಗೃಹ ನಿರ್ಮಾಣ ಮಂಡಳಿ ಚುನಾವಣೆ ಬಹಳ ಒಂದು ಬಿರುಸಿನ ಪ್ರಚಾರ ಈಗಾಗಲೇ ವಾಟ್ಸಪ್ ಮತ್ತು ಫೇಸ್ಬುಕ್ ಮುಖಾಂತರ ನಾವು ನೋಡ್ಲಕತ್ತೀವಿ. ಇಂಥ ಚುನಾವಣೆ ಹಿಂದೆ ಎಂದೂ ನೋಡಿರ್ಲಿಲ್ಲ. ಈ ಸಾರಿ ಅದನ್ನು ಅಷ್ಟೊಂದು ಗಂಭೀರವಾಗಿ ಚುನಾವಣೆ ಪ್ರಚಾರವನ್ನು ಪಡೆದಿರ್ತಕ್ಕಂಥದ್ದು. ಅದಕ್ಕೆ ಆ ಒಂದು ಪೆನಾಲಪ್ಪ ಅಂದ್ರೆ ನಮ್ದು ಪರಿವರ್ತನೆ ಪೆನಾಲ್ ಅಂತಕ್ಕಂಥ ಒಂದು ಪೆನಾಲ್ ಅದ. ಆ ಪೆನಾಲ್ನಿಂದ ಸುಮಾರು ಜನ 17 ಜನ ಅಭ್ಯರ್ಥಿಗಳ ಕಣ ಕೇಳಿದಾರ. ಅದೇ ಪೆನಾಲ್ ನಲ್ಲಿ ನಮ್ಮ ವೃತ್ತಿ ಬಾಂಧವರಾಗಿರ್ತಕ್ಕಂಥ ಸೋದರ ಮಲ್ಲಿಕಾರ್ಜುನ ಮಾಚನೂರ್ ಕೂಡ ಇವತ್ತು ಪರಿವರ್ತನಾ ಪೆನಾಲ್ದಿಂದ ಉಮೇದುವಾರರಾಗಿ ಸ್ಪರ್ಧೆ ಮಾಡ್ಯಾರ ಇವತ್ತ. ಅದಕ್ಕೆ ಸುಮಾರು 15 ವರ್ಷದಿಂದ ಆಡಳಿತದಲ್ಲಿದ್ದಂತ ಅನೇಕ ಜನ ಪದಾಧಿಕಾರಿಗಳು ಶಿಕ್ಷಕರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಬಹಳಷ್ಟು ತೊಂದರೆ ಆಗ್ಯದ. ಅದಕ್ಕೆ ಇದನ್ನು ನಿವಾರಣೆ ಆಗಬೇಕು. ಅದಕ್ಕೇನಪ್ಪ ಅಂದ್ರೆ ಇದನ್ನು ಬದಲಾವಣೆ ಮಾಡಬೇಕು. ಅದಕ್ಕೆ ಸುಮಾರು ಜನ ಶಿಕ್ಷಕರು ಲಕ್ಷಾಂತರ ರೂಪಾಯಿ ಹಣವನ್ನು ಕಟ್ಟ್ಯಾರ, ಅದು ನಿವೇಶನ ಸಿಕ್ಕಿಲ್ಲ ಅಂತ ಅನೇಕ ದೂರುಗಳನ್ನು ಈಗಾಗಲೇ ನಾವು ವಾಟ್ಸಪ್ ಮುಖಾಂತರ ನಮಗ್ ಕಂಡು ಬಂದವು. ಅದಕ್ಕೆ ಅದು ಬದಲಾವಣೆ ಬಯಸ್ಬೇಕಂತ ಇವತ್ತು ಎಲ್ಲ ನೌಕರ ಬಾಂಧವರು ಮತ್ತೆ ಮತದಾರ ಪ್ರಭುಗಳು ಇವತ್ತು ಪ್ರತಿಜ್ಞೆ ಮಾಡಿದಂತ ಕಾಣುತ್ತದೆ. ಯಾಕಂದ್ರೆ ದಿನನಿತ್ಯ ವಾಟ್ಸಪ್ ಫೇಸ್ಬುಕ್ ನಾವು ನೋಡಿದಾಗ ದಿನನಿತ್ಯ ಒಂದೊಂದು ಹೊಸ ಹೊಸ ವಿಚಾರಗಳನ್ನು ನಾವು ನೋಡ್ಲಕತ್ತೇವೆ. ಅದಕ್ಕೆ ಗುಪ್ತವಾಗಿರ್ತಕ್ಕಂಥ ಮತದಾನದ ಇದು ಪ್ರಚಾರದಲ್ಲಿ ಇಲ್ಲ. ಇವತ್ತು ಅಂತ ಒಂದು ಗುಪ್ತ ಬದಲಾವಣೆ ಆಗ್ತದ ಅಂತಕ್ಕಂಥ ವಾತಾವರಣ ಇವತ್ತು ನಿರ್ಮಾಣ ಆಗ್ಯದ. ಇವತ್ತು ಮಲ್ಲಿಕಾರ್ಜುನ ಮಾಚನೂರ್ ಅವರು ಇವತ್ತು ಜೊತೆಗೂಡಿ ಸುಮಾರು 17 ಜನರಿಗೆ ಇವತ್ತು ಪರಿವರ್ತನೆ ಪೆನಾಲಿಗೆ ನಮ್ಮ ದೈಹಿಕ ಶಿಕ್ಷಣ ಬಾಂಧವರು ಸಂಪೂರ್ಣವಾಗಿ ಬೆಂಬಲ ನೀಡಿ ಅವರನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ರೆ ಹಿಂದೆ ನಮ್ಗೆ ಏನು ಶಕ್ತಿ ಇತ್ತು ದೈಹಿಕ ಶಿಕ್ಷಕರದು, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ದೈಹಿಕ ಶಿಕ್ಷಕರ ಒಂದು ಶಕ್ತಿ ಈ ಜಿಲ್ಲೆಯಲ್ಲಿ ವೃದ್ಧಿ ಆತ ಅಂತಕ್ಕಂಥದ್ದು. ಯಾಕಂದ್ರೆ ಹೋದ NGO ಚುನಾವಣೆಯಲ್ಲಿ ನಾವು ಮಹೇಶ್ ಹೊಸರಕೋಡ್ ಚುನಾವಣೆ ನಾವು ಮಾಡಿದಾಗ ಮಾತ್ರ ದೈಹಿಕ ಶಿಕ್ಷಕರನ್ನು ಗುರುತಿಸ್ಯಾರ. ಅದಕ್ಕಿಂತ ಮುಂಚೆ ಯಾರೂ ನಮ್ಮನ್ನು ಗುರುತಿಸಿಲ್ಲ. ಅದಕ್ಕಿಂತ ಮುಂಚೆ ಅವರೆಷ್ಟು ಜನ ದೈಹಿಕ ಶಿಕ್ಷಕರ ಹಾಂಗಾರ ಹಿಂಗಾರ ಅಂತ ಬಹಳ ಹಗುರವಾಗಿ ಮಾತನಾಡ್ತಿದ್ರು. ಇವತ್ತು ನಾವು ಮಹೇಶ್ ಹೊಸರಕೋಡ್ ಚುನಾವಣೆ ನಿಂದಿರಿಸಿ ಹಗಲು ರಾತ್ರಿ ಪ್ರತಿಯೊಬ್ಬ ನಮ್ಮ ದೈಹಿಕ ಶಿಕ್ಷಕರ ವೃತ್ತಿ ಬಾಂಧವರು ಶ್ರಮಿಸಿ ಅವರನ್ನು ಗೆಲ್ಸಿದ್ರಲ್ಲ, ಅವಾಗ ನಮ್ಮ ಶಕ್ತಿ ಏನಂತ ಗುರುತಿಸಿ ಇವತ್ತ ಮಲ್ಲಿಕಾರ್ಜುನ ಮಾಚನೂರ್ ಅವರಿಗೆ ಅವತ್ತೇನಪ್ಪ ಅಂದ್ರೆ ನಮ್ಮ ಪೆನಾಲ್ಗೆ ತಾವು ಬರಬೇಕು, ತಾವು ಸಹಕಾರ ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಆ ಪೆನಾಲ್ದ ಮುಖ್ಯಸ್ಥರು ಇವತ್ತು ಮನವಿ ಮಾಡ್ಕೊಂಡ್ರು. ಆ ಒಂದು ಮನವಿ ಮಾಡಿಕೊಂಡಿರೋ ಪ್ರಯುಕ್ತವಾಗಿ ಮಲ್ಲಿಕಾರ್ಜುನ ಮಾಚನೂರ್ ಅವರನ್ನು ಪರಿವರ್ತನಾ ಪೆನಾಲ್ಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೆವು. ಇವತ್ತ ಆ ಒಂದು ಪೆನಾಲ್ದಲ್ಲಿ ಎಂತೆಂತ ವ್ಯಕ್ತಿಗಳಂದ್ರೆ ಬಹಳ ಶುದ್ಧ ಚರಿತ್ರೆಯನ್ನು ಹೊಂದಿರತಕ್ಕಂತ ವ್ಯಕ್ತಿಗಳು ಇವತ್ತು ಉಮೇದುವಾರರಾಗಿದ್ದಾರೆ. ಇವತ್ತ ಅನಂತ ತೀರ್ಥ ಜೋಶಿ ಅಂತಕ್ಕಂಥವ್ರು ಉಪನಿರ್ದೇಶಕರ ಕಾರ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತರಾಗ್ಯಾರ. ಆ ಒಂದು ಸಂಸ್ಥೆಯ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಅವ್ರಿಗದ. ಅದು ಏನ್ ಲೋಪದೋಷಗಳಾಗವ, ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಬೇಕು, ಯಾವ ರೀತಿ ನೌಕರ ಬಾಂಧವರಿಗೆ ನಾವು ಸಹಕಾರ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥ ವ್ಯಕ್ತಿಗಳು. ಮತ್ತೆ ಇನ್ನೋರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಸವರಾಜ್ ಬೆಳ್ಳುಂಡಿಗೆ ಅವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಒಳ್ಳೆ ವ್ಯಕ್ತಿಗಳು. ಇವತ್ತು ನೌಕರರಿಗೆ ಎಲ್ಲೇ ಅನ್ಯಾಯ ಆದ್ರೆ ಪಟ್ಟಕ್ಕೆ ಹೋಗಿ ಅದನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಆ ಸಮಸ್ಯೆಯನ್ನು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದಂತ ಬಸವರಾಜ್ ಬೆಳ್ಳುಂಡಿಗೆ ಅವರು ಸ್ವಲ್ಪ 2 ವರ್ಷನಾಗ ರಿಟೈರ್ಡ್ ಆಗ್ಬೋದು. ಅವ್ರು ನನಗಾಗ್ಬೇಕಪ್ಪ ತಲ್ಲಿಲ್ಲ. ಆದ್ರೆ ಈ ಚುನಾವಣೆ ಸ್ಪರ್ಧಿಸಿ ಈ ಬದಲಾವಣೆ ಬಯಸಿ ನೌಕರರಿಗೆ ಒಳ್ಳೆಯದನ್ನು ಬಯಸ್ಬೇಕಂತ ಮನೋಭಾವನೆಯಿಂದ ಚುನಾವಣೆ ಸ್ಪರ್ಧೆ ಮಾಡಬಹುದು. ಅದು ಚುನಾವಣೆ ಅಂದ್ಮೇಲೆ ಟೀಕಾ ಮಾಡ್ತಕ್ಕಂಥದ್ದು ವಿರೋಧಿಗಳು ಏನಾದ್ರೂ ಹೇಳ್ತಕ್ಕಂಥದ್ದು ಇರ್ಬೋದು. ಆದ್ರೆ ಅದು ಸಹಜವಾಗಿ ಪ್ರಕ್ರಿಯೆ ಇರ್ತದೆ. ಚುನಾವಣೆಯಲ್ಲಿ ನಾವು ಅವ್ರ ಬಗ್ಗೆ ಟೀಕಾ ಮಾಡೋದು, ಅವ್ರು ನಮ್ಮ ಬಗ್ಗೆ ಟೀಕಾ ಮಾಡೋದು ನಡೀತಾ ಇರ್ತದೆ. ಆದ್ರೆ ಮತದಾರ ಬಾಂಧವರು ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದು ನಮ್ಗೆ ಇರ್ಬೇಕಾಗಿರ್ತದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಭರತರಾಜ್ ಸಾವಳಿಗೆ ಅಂತಕ್ಕಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಿದಂತ ವ್ಯಕ್ತಿಗಳು, ಅವ್ರ ಬಗ್ಗೆ ಅಪಾರವಾದಂತ ಜಿಲ್ಲೆಯಲ್ಲಿ ಗೌರವ ಇದ್ದಂತ ನಾವೆಲ್ಲ ನೌಕರ ಬಾಂಧವರು. ಅಂತ ವ್ಯಕ್ತಿಗಳು ಕೂಡ ಇವತ್ತು ವಿಶ್ರಾಂತಿ ಜೀವನದಲ್ಲಿ ಮನೆಯಲ್ಲಿ ಇರ್ಬೇಕು. ಆದ್ರೆ ಅವರು ಸ್ಪರ್ಧೆ ಮಾಡ್ಯಾರಪ್ಪ ಅಂದ್ರೆ ನನ್ನ ವೃತ್ತಿ ಬಾಂಧವರು ನೌಕರ ಬಾಂಧವರು ಅನ್ಯಾಯ ಆಗಿರ್ಬೋದು, ಅದನ್ನ ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ಅವರು ಚುನಾವಣೆ ಕಣದಾಗ ಹೇಳಿದಾರ. ಇದೇ ರೀತಿ 17 ಜನರನ್ನು ಒಳ್ಳೆ ಅಭ್ಯರ್ಥಿಗಳನ್ನು ಕಣಕ್ಕೆ ಹಾಕೊಂಡ್ರು. ಅದಕ್ಕೆ ಅವ್ರೆಲ್ಲರನ್ನು ನಾವು ನಮ್ದೇನು ಮಹೇಶ್ ಹೊಸರಕೋಡ್ ಚುನಾವಣೆ ಯಾವ ರೀತಿ ಮಾಡಿದೆವು ಅದೇ ರೀತಿ ನಾವು ಏನಪ್ಪಾ ಅಂತಂದ್ರೆ ಅದೇ ರೀತಿ
ನಾವೇನಪ್ಪಾ ಅಂತಂದ್ರ ಚುನಾವಣೆಗೆ ಬೆಂಬಲಿಸಬೇಕು. ಮತ್ತ ಇನ್ನೊಂದು ವಿಶೇಷವಾಗಿ ಕೊನೆಯದಾಗ ನಾ ಏನ್ ಹೇಳ್ತೀನಪ್ಪ ಅಂದ್ರೆ ನಮ್ಮ ವೃತ್ತಿ ಬಾಂಧವರು, ನನ್ನ ಸಹೋದರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಾತನೂರು ಅವರು ದೈಹಿಕ ಶಿಕ್ಷಣ ವೃತ್ತಿ ಬಾಂಧವರು, ನಮ್ಮ ಹಿರಿಯ ನಾಯಕರು, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗಳು. ಇವತ್ತ ಯಾವುದೇ ರೀತಿಯಿಂದ ಯಾವುದೇ ಚುನಾವಣೆ ನಾನು ನಿಂದಿರ್ತಕ್ಕೆ ಮುಂದೆ ಬಂದವರಲ್ಲ. ಇದೇ ಜಾಗದಲ್ಲಿ ಕೂತು ಅವ್ರನ್ನೇನಪ್ಪ ಅಂತಂದ್ರ ನಾವು ಸರ್ವಾನುಮತದಿಂದ ಚುನಾವಣೆಗೆ ಆಯ್ಕೆ ಮಾಡಿ ನೀವು ಪರಿವರ್ತನಾ ಟನಲ್ದಲ್ಲಿ ನೀವು ಚುನಾವಣೆ ನಿಲ್ರಿ ಅಂತ ಹೇಳಿ ನಿಲ್ಸಿದ್ದೆವು. ಅವರ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ದೈಹಿಕ ಶಿಕ್ಷಕರ ವೃತ್ತಿ ಬಾಂಧವರ ಮೇಲದ. ಅದಕ್ಕೆ ಅವರ ಗೆಲುವಿನೊಂದಿಗೆ ಅವರ ಪರಿವರ್ತನೆ ಟನಲ್ದ ಸುಮಾರು 17 ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಿದಾಗ ನಿಮ್ಮ ದೈಹಿಕ ಶಿಕ್ಷಕರ ಶಕ್ತಿ ಏನಪ್ಪಾ ಅಂದ್ರೆ ಜಿಲ್ಲೆಯಲ್ಲಿ ಅತ್ಯಂತ ಪ್ರಚಲಿತವಾಗಿ ಉನ್ನತ ಮಟ್ಟಕ್ಕೆ ಹೋಗ್ತದ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ವೃತ್ತಿ ಬಾಂಧವರು ತಾವು ಸುಮಾರು ಒಬ್ಬೊಬ್ಬರು ಏನಪ್ಪಾ ಅಂತಂದ್ರೆ 10, 15, 20 ಓಟ್ಗಳು ಹಾಕಿಸ್ತಕ್ಕಂಥದ್ದು, 100 ಓಟ್ ಹಾಕಿಸ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಮಹೇಶ್ ಬಸರು ಕೂಡ ಆಗ್ಲಿ, ರಾಜು ದೊಡ್ಡಮನಿ ಅವರಾಗ್ಲಿ, ನಮ್ದು ಭೋಜನಗೌಡ ಪಾಟೀಲ್ರಿಗಾಗ್ಲಿ, ಮತ್ತು ನಮ್ಮ ಚನ್ನಬಸಪ್ಪ ಕೆಲ್ಲೂರಣ್ಣ ಇವತ್ತು ದೊಡ್ಡ ನಾಯಕರು, ನಮ್ಮ ನಾಯಕರು ಇವತ್ತು ಅತ್ಯಂತ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರು. ಸಾಕಷ್ಟು ಜನ ನೌಕರಿ ಬಾಂಧವರಿಗೆ ಏನಪ್ಪಾ ಅಂದ್ರೆ ಅತ್ಯಂತ ಆತ್ಮೀಯ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಬಂದಂತವ್ರು. ಅವರೆಲ್ಲ ಅಂತಿಂತ ಶಕ್ತಿವಾದ್ರೆ ನೀವೆಲ್ಲ ಇದ್ದೀರಿ. ಅದಕ್ಕೆ ನೀವು ಇದೊಂದ್ ಸಾರಿ ಆಶೀರ್ವಾದ ಮಾಡಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಒಂದ್ ಏನಪ್ಪಾ ಅಂದ್ರೆ ದೊಡ್ಡ ಹೆಸರ ಇವತ್ತು ಜಿಲ್ಲೆಯಲ್ಲಿ ಎತ್ತರ ಮಟ್ಟಕ್ಕೆ ಒಯ್ತ್ರಿ ಅಂತಕ್ಕಂಥ ವಿಶ್ವಾಸ ನಮ್ಮ ಮೇಲದ. ಅದಕ್ಕೆ ಚುನಾವಣೆ ಅಂದ್ಮೇಲೆ ಸಹಜ ನಡೀತದ. ಪ್ರಚಾರ ಅಪಪ್ರಚಾರ ಏನಪ್ಪಾ ಅಂತಂದ್ರೆ ಟೀಕಾ ಮಾಡ್ತಕ್ಕಂಥದ್ದು ಸಹಜ ಪ್ರವೃತ್ತಿ ಅದ. ಅದ್ರ ಬಗ್ಗೆ ತಾವ್ ಯಾರು ಅನ್ಯದ ಭಾವಿಸ್ಬೇಡ್ರಿ. ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆ, ನಾವು ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿರ್ಲಿ. ಎಲ್ಲಿ ಪ್ರಾಮಾಣಿಕತೆ ಇರ್ತದ ಅಲ್ಲಿ ಗೆಲುವು ಇರ್ತದೆ. ಇದು ನಮಗೆ ಆತ್ಮಸಾಕ್ಷಿಯಾಗಿ ಹೇಳ್ಬೇಕು. ಎಲ್ಲಿ ಸತ್ಯ ಇರ್ತದ ಅಲ್ಲಿ ಗೆಲುವು ಇರ್ತದೆ. ಅದಕ್ಕೆ ನಾವು ಸತ್ಯ ಮತ್ತು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ನಾವು ಕೆಲಸ ಮಾಡಿದಾಗ ಮಾತ್ರ ಗೆಲ್ಲಕ್ ಸಾಧ್ಯವಾಗ್ತದ. ಅದಕ್ಕೆ ದಯಮಾಡಿ ನನಗೂ ಕೂಡ ಒಂದೆರಡು ಮಾತಾಡಕ್ ಅವಕಾಶ ಕೊಟ್ಟಿರಿ. ತಮ್ಗೆಲ್ಲ ಧನ್ಯವಾದಗಳು. 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.